ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಬಿಲ್ಗುಂದಿ ಶೋರೂಂನಲ್ಲಿ ನೂತನ ಅಪಾಚಿ 160cc ಬೈಕ್ ಲಾಂಚ್. ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ನಗರದ ಜಂಗಮ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಜೂನ್ 16ರಂದು ನಗರದಲ್ಲಿ ವೀರಶೈವ ವಸತಿ ನಿಲಯ ಉದ್ಘಾಟನೆ. ಸುಧಾ ಹಾಲ್ಕೈ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ನಗರದ ಬಿಲ್ಗುಂದಿ ಶೋರೂಂನಲ್ಲಿ ನೂತನವಾಗಿ ಅಪಾಚಿ 160cc ದ್ವಿಚಕ್ರ ವಾಹನವನ್ನ ಮಾರುಕಟ್ಟೆಗೆ ಲಾಂಚ್ ಮಾಡಲಾಯಿತು. ಬಿಲ್ಗುಂದಿ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಕಲಬುರಗಿ ಬಿಲ್ಗುಂದಿ ಟಿವಿಎಸ್ ಶೋರೂಂ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ, ಟಿವಿಎಸ್ ಕಂಪನಿಯ ಟೆರಿಟೋರಿ ಮ್ಯಾನೇಜರ್ ಶಾಬಾದ್ ಹಾಗೂ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾ ರಾಘವೇಂದ್ರ ಬಿ ಬೋನಲ್ ಅವರ ಸಮ್ಮುಖದಲ್ಲಿ ಟಿವಿಎಸ್ ಕಂಪನಿಯ ಅಪಾಚಿ 160cc ದ್ವಿಚಕ್ರ ವಾಹನವನ್ನ ಬಿಡುಗಡೆಗೊಳಿಸಲಾಯಿತು. ದ್ವಿಚಕ್ರ ವಾಹನ ಲಾಂಚ್ ಮಾಡಿ ಮಾತನಾಡಿದ ಬಿಲ್ಗುಂದಿ ಟಿವಿಎಸ್ ಶೋರೂಂನ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಅವರು, ಟಿವಿಎಸ್ ಬೈಕ್ ಅತ್ಯುತ್ತಮ ಮೈಲೇಜ್ ನೀಡುವಂತಹ ಬೈಕ್ ಮ್ಯಾನುಫ್ಯಾಕ್ಚರ್ ಕಂಪನಿಯಾಗಿದ್ದು ಇದೀಗ ಅಪಾಚಿ 160cc ಬೈಕ್ ಲಾಂಚ್ ಮಾಡಿದೆ. ಈ ಬೈಕ್ ಉತ್ತಮ ಮೈಲೇಜ್ ಜೊತೆಗೆ ಆಕರ್ಷಕ ಫ್ಯೂಚರ್ ಹೊಂದಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಬಿಲ್ಗುಂದಿ ಟಿವಿಎಸ್ ಶೋರೂಮ್ ಗುಲ್ಬರ್ಗಾದಲ್ಲಿ ಹೊಸ ಅಪಾಚೆ 160 4V ಮತ್ತು 2V ಲಾಂಚ್ ಆಗಿದೆ. ಇದು ಮೋಸ್ಟ್ ಪವರ್ಫುಲ್ 160 ಸೀರೀಸಲ್ಲಿ ಮತ್ತು ಮೋಟರ್ ಸೈಕಲ್ ಸೀರೀಸಲ್ಲಿ ದಿಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವೆಹಿಕಲ್ಲು ಅಪಾಚಿ. ಇದು ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕಸ್ಟಮರ್ಸ್ಗೆ ಟೆಸ್ಟ್ ರೈಡ್ಗಾಗಲಿ ಆದಮೇಲೆ ಸೇಲ್ಗಾಗಲಿ ಆಲ್ರೆಡಿ ಬುಕ್ಕಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ. ನೀವು ವಿಸಿಟ್ ಮಾಡ್ಬೋದು ಬಿಲ್ಗುಂದಿ ಟಿವಿಎಸ್ ಶೋರೂಮು, ಬಂದುಬಿಟ್ಟು ನೀವು ಟೆಸ್ಟ್ ರೈಡ್ ತೊಗೊಳ್ಬೋದು. ಅದಾದಮೇಲೆ ಫೈನಾನ್ಸ್ ಫೆಸಿಲಿಟಿನೂ ಅವೈಲೇಬಲ್ ಇದೆ ನಮ್ಮ ಹತ್ರ. ನೀವು ಬುಕ್ಕಿಂಗ್ ಮಾಡಿಬಿಟ್ಟು ಫೈನಾನ್ಸ್ ಫೆಸಿಲಿಟಿ ಅವೈಲ್ ಮಾಡ್ಕೊಂಡ್ಬಿಟ್ಟು ನೀವು ಡೆಲಿವರೀಸು ತೊಗೊಳ್ಬೋದು. ಬಳಿಕ ಮಾತನಾಡಿದ ಟೆರಿಟರಿ ಮ್ಯಾನೇಜರ್, ಅಪಾಚಿ 160cc ಬೈಕ್ ಈಗಾಗಲೇ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬೈಕ್ ಆಗಿದೆ. ಈಗಾಗಲೇ ಬುಕ್ಕಿಂಗ್ ಆರಂಭವಾಗಿದ್ದು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. Hi everyone, so my name is Shadab and I am the territory manager for TVS Motors, and this is the new product that we have launched, the black edition of Apache RTR. It's right now India's most powerful 160cc and the most affordable 160cc vehicle, starting at the price of just 1,09,000 for 2 weeks. So we are very eager and happy to announce the launch of the vehicle from the Bilgundi TVS showroom in Gulbarga. ತದನಂತರ ಮಾತನಾಡಿದ ಗ್ರಾಹಕರಾದ ಚಂದ್ರಕಾಂತ್ ಕಾಳಗಿ ಅವರು,
ಅಪಾಚಿ 160cc ಬೈಕ್ ಒಳ್ಳೆಯ ಮೈಲೇಜ್ ಹಾಗೂ ಉತ್ತಮ ಫ್ಯೂಚರ್ ಹೊಂದಿದ್ದು ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವುದು ಖುಷಿ ವಿಚಾರವಾಗಿದೆ ಎಂದು ತಿಳಿಸಿದ್ದಾರೆ. ಬಿಲ್ಗುಂದಿ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಕಲಬುರಗಿ ಬಿಲ್ಗುಂದಿ TVS ಶೋರೂಮ್ ವತಿಯಿಂದ ಮಾಲೀಕರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಅವರ ನೇತೃತ್ವದಲ್ಲಿ ಹಾಗೂ TVS ಕಂಪನಿಯ ಟೆರಿಟೋರಿ ಮ್ಯಾನೇಜರ್ ಅವರಾದಂಥ ಶದಾಬ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಿಬ್ಬಂದಿಯವರಾದಂಥ ರಾಘವೇಂದ್ರ ಸರ್, ಡಾಕ್ಟರ್ ರಾಘವೇಂದ್ರ ಬಿ ಬೋನಾಳ್ ಸರ್ ಅವರ ಒಂದು ಉಪಸ್ಥಿತದಲ್ಲಿ ಇವತ್ತಿನ ಈ ಒಂದು TVS ಕಂಪ್ನಿಯ TVS ಅಪಾಚಿ 160cc ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಶೇಷವಾಗಿ ಈ ಒಂದು ಬೈಕಿನ ವಿಶೇಷತೆ ಏನಪ್ಪ ಅಂದ್ರೆ ಭಾಳ ಪವರ್ಫುಲ್ಲಾಗಿ ಒಂದು ಪಿಕಪ್ ಇದೆ, ಜೊತೆಗೆ ಮೈಲೇಜ್ ಇದೆ. ಕಸ್ಟಮರ್ಗೆ ಗ್ರಾಹಕರಿಗೆ ಅದು ಭಾಳ ಈಸಿಯಾಗಿ ಹೋಗುವಂಥ, ಯಾವುದೇ ರೀತಿ ಹಾರ್ಡ್ ಇರೋದಿಲ್ಲ, ಭಾಳ ಸಲೀಸಾಗಿ ಯಾವುದೇ ರೀತಿಯ ಟಯರ್ಡ್ ಆಗಲಾರ್ದಂಗೆ ಒಂದು ಚಲೋ ಇದೆ ಅಂತ ಅನ್ನುವಂಥ ಒಂದು ಕಂಪ್ನಿಯ ಹೊಸದಾಗಿ ಬಿಟ್ಟಂಥ ಒಂದು ದ್ವಿಚಕ್ರ ವಾಹನ. ಇವತ್ತಿನ ದಿನ ಈ ಒಂದು ಹೊಸದಾಗಿ ಲಾಂಚ್ ಆದಂಥ ಇವತ್ತೇ ಲಾಂಚ್ ಮಾಡ್ತಾ ಇದ್ದೆವು. ಇವತ್ತೇ ಇಬ್ಬರು ಕಸ್ಟಮರ್ ನಮ್ಮ ಬಿಲ್ಗುಂದಿ ಶೋರೂಮ್ನಲ್ಲಿ ಖರೀದಿ ಮಾಡಿದ್ದಾರೆ. ಇವತ್ತು ಅವರಿಗೂ ಕೂಡ ತಮ್ಮ ಮಾಧ್ಯಮಗಳ ಮಿತ್ರರ ಮುಖಾಂತರವಾಗಿ ಅವರಿಗೂ ಕೂಡ 2 ದ್ವಿಚಕ್ರ ವಾಹನಗಳು ಅವರಿಗೆ ಡೆಲಿವರಿ ಕೊಡ್ತಾ ಇದ್ದೆವು. ಕಲಬುರಗಿ ಮಹಾಜನತೆ ಗ್ರಾಹಕರು ಪ್ರತಿಯೊಬ್ಬರು ನಮ್ಮ ಬಿಲ್ಗುಂದಿ ಶೋರೂಮ್ನಲ್ಲಿ ಬಂದು ತಮಗೆ ಇಷ್ಟವಾದ ನಮ್ಮ TVS ಕಂಪ್ನಿಯ ವಾಹನಗಳನ್ನು ಖರೀದಿಸಬೇಕು. ಜೊತೆಗೆ ನಮ್ಮಲ್ಲಿ ಏನು ಫೈನಾನ್ಸ್ನ ಸೌಕರ್ಯಗಳು ಕೂಡ ಮಾಡಿದ್ದೇವೆ. ಅತಿ ಸರಳವಾಗಿ ಯಾವುದೇ ರೀತಿಯಿಂದ ಕಸ್ಟಮರ್ಗೆ ತಿರುಗಾಡಲಾರ್ದಂಗೆ ಕೇವಲ 10 ರಿಂದ 15 ನಿಮಿಷ ಅಥವಾ 30 ನಿಮಿಷದಲ್ಲಿ ನಿಮಗೆ ಗಾಡಿ ಡೆಲಿವರಿ ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಿಲ್ಗುಂದಿ ಶೋರೂಮ್ ಸಂತರಸವಾಡಿ ಪ್ರಿನ್ಸ್ ಪೆಟ್ರೋಲ್ ಪಂಪ್ ಎದುರುಗಡೆ ಇರುತ್ತದೆ. ಕಲಬುರಗಿ ಮಹಾಜನತೆ ಈ ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಕೊಡಬೇಕಂತ ಎಲ್ಲರಲ್ಲಿ ಕೇಳುತ್ತಾ, ಈ ಗಾಡಿಯ ಭಾಳ ವಿಶೇಷತೆ ಇದೆ, ತಾವು ಕೂಡ ಇದನ್ನು ಖರೀದಿ ಮಾಡಬೇಕಂತ ಹೇಳುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶರಣು ಬ್ರದರ್ಸ್ ಅಣ್ಣಜಿಯವರು, ಹಾಗೆ ರಿತೇಶ್ ಪಾಟೀಲ್ ಅವರು, ಜೊತೆಗೆ ನಮ್ಮ ಶಂಕರ್ ಸಹೋದರರು, KSRPಲಿಂದ ಬಂದಂಥವ್ರು ನಮ್ಮದು, ಅವರು ಕೂಡ ಬಂದಿದ್ದಾರೆ ಇವತ್ತು. ಜೊತೆಗೆ ನಮ್ಮ ಪ್ರಶಾಂತ ಜಮಶೆಟ್ಟಿ ಅವರು ಕೂಡ ಇದ್ದಾರೆ. ಜೊತೆಗೆ ನಮ್ಮ ಒಟ್ಟಾರೆ ಸಿಬ್ಬಂದಿ, ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗಾಡಿಯ ಚಾಲನೆಯನ್ನು ಕೊಡೋ ಸಂದರ್ಭದಲ್ಲಿ ಹಾಜರಿದ್ದಾರೆ ಅಂತ ಹೇಳುತ್ತೆ. My name is Dr. Raghavendra B. Bonal. I am a premium customer of Bilgundi. Two things I would like to say about TVS and one thing about the Bilgundi showroom. First thing is that I have a good relationship with TVS, that too with Apache. It is good in performance, good in mileage, good in efficiency and low cost when it comes to maintenance. And second thing is service part, the best. They never said or never did any kind of tours or nothing when we entered the showroom. So that is a second biggest point. And third thing is that he is a real entrepreneur, because every time he used to launch, he used to bring new things, and that was the biggest experience that I had. I had a RR 310 which took more than 1.5 months, but patiently he had brought it, and same thing he has done with this also. And I hope this is going to be a hot cake in Gulbarga, and all the very best to Bilgundi and Rahul as a proprietor. ಈ ಸಂದರ್ಭದಲ್ಲಿ ರಿತೇಶ್ ಪಾಟೀಲ್, ಸಂಗಮೇಶ್, ಚಂದ್ರಕಾಂತ್ ಕಾಳಗಿ, ಪ್ರಶಾಂತ್ ಜಮಶೆಟ್ಟಿ, ಶರಣು ಬಿರಾದಾರ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್ ಹಳ್ಳಿ, ಮಯೂರ್, ರಾಮಕೃಷ್ಣ, ಸವಿತಾ, ಶಂಕರ್ಲಿಂಗ ಗುರುನಂಜಿ ಸೇರಿದಂತೆ ಅನೇಕ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣರಾದ ನಟ ದರ್ಶನ್ ಹಾಗೂ ಸಹಚರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಗೆಳತಿ ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಬಂಧನವಾಗಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಖಂಡಿಸಿ ಕಲಬುರಗಿಯಲ್ಲಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ದರ್ಶನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನಾ ನಡೆಸಿದ್ರು.
ದರ್ಶನ್ ಒಬ್ಬ ಪ್ರಭಾವಿ ನಟ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈತ ಭಾಗಿಯಾಗಿರುವ ಕಾರಣ ಬಲಾಢ್ಯರು, ಪ್ರಭಾವಿಗಳು ಪ್ರಕರಣವನ್ನ ಮುಚ್ಚಿ ಹಾಕುವ ಸಂಶಯ ಇರುವುದರಿಂದ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ್ರು. ಹಾಗೂ ರೇಣುಕಾಸ್ವಾಮಿ ಕೊಲೆಗೆ ಕಾರಣರಾದ ನಟ ದರ್ಶನ್ ಅವರನ್ನ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಬೇಕು, ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿನಂತ ವ್ಯಕ್ತಿ ನಟಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾದ ಸಂದೇಶ ಕಳಿಸಿದ್ದಾರೆ ಎಂದು ಆರೋಪಿಸಿ ನಟ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ರೇಣುಕಾ ಸ್ವಾಮಿಯವರನ್ನ ಚಿತ್ರದುರ್ಗದಿಂದ ಅಪಹರಿಸಿಕೊಂಡು ಹೋಗಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಹಲ್ಲೆ ಮಾಡಿ ಭೀಕರವಾಗಿ ಘನಘೋರವಾಗಿ ಹತ್ಯೆಗೈದು ರಸ್ತೆ ಮೇಲೆ ಬೀಸಾಡಿ ಹೋಗಿರುವಂಥದ್ದು ಅತ್ಯಂತ ಉಗ್ರವಾದಂಥ ಹೇಯ ಕೃತ್ಯ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ. ನಟ ದರ್ಶನ್ ಅವರ ನಟನೆ ಜೊತೆಗೆ ನಡವಳಿಕೆ ಇರಬೇಕಾಗಿತ್ತು. ಆದರೆ ನಟ ದರ್ಶನ್ ಅವರು ತೋರಿದ ದರ್ಪ, ಅಹಂಕಾರ, ಸೊಕ್ಕು ನಾವೆಲ್ಲ ಉಗ್ರವಾಗಿ ಖಂಡಿಸ್ತೇವೆ. ನಟ ದರ್ಶನ್ ಅವರಿಗೆ ಕಾನೂನಿನ ಪ್ರಕಾರ ಮತ್ತು ಅವರೆಲ್ಲ ಪೆಟಲಂ ಪಡೆಗೆ ನಟ ಪವಿತ್ರಿ ಗೌಡ ಸೇರಿದಂತೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ಬಡ ಅಮಾಯಕ ಮುಗ್ಧ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಮಗನನ್ನು ಕಳ್ಕೊಂಡು ಪತಿಯನ್ನು ಕಳ್ಕೊಂಡು ಆ ಕುಟುಂಬ ಅನಾಥವಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಆ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಮೃತ ರೇಣುಕಾಗೌಡ ಪತ್ನಿಗೆ ಮಾನವೀಯ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಚಿತ್ರದುರ್ಗದಲ್ಲಿ ನಡೆದಂಥ ಒಂದು ಅಮಾನವೀಯ ಕೃತ್ಯವನ್ನು ಇವತ್ತು ಖಂಡಿಸಿ ನಾವು ಸಮಾಜದ ಎಲ್ಲ ಮುಖಂಡರು ಇವತ್ತು ದಿವಸ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮದು ಪ್ರತಿಭಟನೆ ಮಾಡೋ ಉದ್ದೇಶ ಏನಂದರೆ ಚಿತ್ರರಂಗದಿಂದ ನಟ ದರ್ಶನನ್ನು ಬ್ಯಾನ್ ಮಾಡಬೇಕು ಮೊದಲನೇದು. ಅದು ಆದಮೇಲೆ ಅವನ ಮೇಲೆ ಗುಂಡಾ ಕಾಯ್ದೆ ಪ್ರಕರಣ ಮಾಡಿ ಗಡೀಪಾರು ಮಾಡಬೇಕು ಮತ್ತು ಆ ಅನ್ಯಾಯಗೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಮ್ಮದು ಇವತ್ತಿನ ದಿವಸ ಒತ್ತಾಯ ಇದೆ. ನಗರದ ರಾಮ ಮಂದಿರ ಬಳಿಯ ಕೋಟ್ನೂರ್ ದರಿಯಾಪುರ್ ಬಳಿ ನೂತನವಾಗಿ ನಿರ್ಮಿಸಲಾದ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ವಸತಿ ನಿಲಯ ಉದ್ಘಾಟನೆ ಸಮಾರಂಭವು ಇದೇ ಜೂನ್ 16ರಂದು ಆಯೋಜಿಸಲಾಗಿದೆ ಎಂದು ವೀರಶೈವ ಸಮಾಜದ ಮುಖಂಡೆ, ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರರಾದ ಡಾ ಸುಧಾ ಹಾಲ್ಕೈ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಜೂನ್ 16ರಂದು ರಾಮ ಮಂದಿರದ ಬಳಿಯ ಕೋಟ್ನೂರ್ ದರಿಯಾಪುರ್ ಬಳಿ ನೂತನವಾಗಿ ನಿರ್ಮಿಸಲಾದ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ವಸತಿ ನಿಲಯ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ವಸತಿ ನಿಲಯವನ್ನು ಉದ್ಘಾಟಿಸಲಿದ್ದಾರೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಶರಣಬಸವಪ್ಪ ಅಪ್ಪ ಸೇರಿದಂತೆ ವಿವಿಧ ಮಠಾಧೀಶರು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ನಾಯಕರು, ವೀರಶೈವ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತರ ವಿದ್ಯಾರ್ಥಿ ನಿಲಯ ವಸತಿ ಅನ್ನು ಕಟ್ಟಿದ್ದೇವೆ. ಇದು ನಮಗೊಂದು ಭಾಳ ಹೆಮ್ಮೆಯ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲೇ ಮೊದಲನೆಯ ಬಾರಿಗೆ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲನ್ನು ಕಟ್ಟಲಾಗಿದೆ. ಸುಮಾರು 102 ವಿದ್ಯಾರ್ಥಿನಿಯರಿಗೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಇದು ಸ್ಪೆಷಲಿ ಹಳ್ಳಿ ಊರಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರಿಗೆ ಇದು ಪಟ್ಟಣದಲ್ಲಿ ಇದ್ದವರಿಗಲ್ಲ. ಇದು 10th ಪಾಸ್, SSLC ಪಾಸ್ ಆಗಿ ಮುಂದೆ ಏನು ಇವರು ಕಾಲೇಜಿಗೆ ಮುಂದಿನ ಎಜುಕೇಷನ್ ಸಲುವಾಗಿ ಇಲ್ಲಿ ನಮ್ಮ ಕಲಬುರಗಿಗೆ ಬರ್ತಾರೆ. ಆವಾಗ ಅವರಿಗೆ ಒಂದು ತಿಂಗಳಲ್ಲಿ ಇಲ್ಲಿ ಇರಬೇಕು ಅಂದರೆ ಸುಮಾರು 5,000ದಷ್ಟು ಅವರಿಗೆ ಮೇಂಟೆನೆನ್ಸ್ ಬೇಕಾಗತ್ತೆ. ಇದು ಭಾಳ ಅವರಿಗೆ ಆರ್ಥಿಕವಾದ ಒಂದು ಬರ್ಡನ್ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಇದು ಒಂದು ಕನಸಿತ್ತು ನಮಗಿದು ವಿದ್ಯಾರ್ಥಿ ನಿಲಯನ ಕಟ್ಟಬೇಕು ಅಂತ ಹೇಳಿ. 3 ವರ್ಷ ಹಿಂದೆ ಕೋವಿಡ್ ಟೈಮಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ವಿ ಇದರದ್ದು. ಸೊ ಇವತ್ತು 16ನೇ ತಾರೀಕಿಗೆ ಇದನ್ನ ಉದ್ಘಾಟನೆ ಇದೆ. ಪತ್ರಿಕಾಗೋಷ್ಠಿ ಮುಖಾಂತರ ನಾನೆಲ್ಲ ನಮ್ಮ ವೀರಶೈವ ಬಳಗದವರಿಗೆ ಇದಕ್ಕೆ ಆಹ್ವಾನ ಮಾಡ್ತೀನಿ. ಆಮೇಲೆ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು. ಸುಮಾರು 30 ರೂಮ್ ಮೇಲ್ಗಡೆ ಇದೆ, 34 ರೂಮ್ಗಳು ಇದಾವಲ್ಲಿ. ಡೈನಿಂಗ್ ಹಾಲ್ ಇದೆ, ಓದಲು ಅವರಿಗೊಂದು ಕಟ್ಟಡಿ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ಇದೆ. CCTV ಕ್ಯಾಮ್ರಾ ಇಡ್ತೀವಿ, ವಾರ್ಡನ್ ಇರ್ತೀವಿ, ಕಮಿಷನರ್ಗೆ ಹೋಗಿ ಪೆಟ್ರೋಲಿಂಗ್ ಸಲಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಬರ್ತೀವಿ.
ಸೊ ಏನೇನು ಪ್ರೊಟೆಕ್ಷನ್ ಬೇಕು ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟಕ್ಕೆ ಇಲ್ಲಿ ನಿಂದ್ರಂಗಿಲ್ಲ, ಒಂದು ಬಾಯ್ಸ್ ಹಾಸ್ಟೆಲ್ಲು ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ. ಬೀದರಲ್ಲೂ ಇದನ್ನು ಕಂಟಿನ್ಯೂ ಮಾಡಬೇಕು. ಬೀದರಲ್ಲಿ ಒಂದು ವಿದ್ಯಾರ್ಥಿ ನಿಲಯ ವಸತಿ ಕಟ್ಟಡ ಕಟ್ಟಬೇಕು ಅಂತ ಒಂದು ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ ಈ ಮುಖಾಂತರ ನಾವು ನಮ್ಮ ವೀರಶೈವ ಲಿಂಗಾಯತರ ಮಹಿಳಾ ಘಟಕದ ಕಡೆಯಿಂದ ನಿಮಗೆಲ್ಲರಿಗೂ ಇದೊಂದು ಆಹ್ವಾನ ಕೊಡಲು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪರಿಸರ ಜಾಗೃತಿಗಾಗಿ ಕೇದಾರ್ನಾಥ್ಗೆ ಸೈಕಲ್ ಯಾತ್ರೆ ಹೊರಟ ಯುವಕರು. ಜೂನ್ 16ರಂದು ಕಲಬುರಗಿಯಲ್ಲಿ ಶರಣ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಪರಿಸರ ಜಾಗೃತಿಯೊಂದಿಗೆ ಕೇದಾರ್ನಾಥ್ ದರ್ಶನಕ್ಕೆ ಸೈಕಲ್ ಯಾತ್ರೆ ಕೈಗೊಂಡ ಯುವಕರಿಬ್ಬರಿಗೆ ನಗರದ ಗಣೇಶ ಮಂದಿರದಲ್ಲಿ ಸಾರ್ವಜನಿಕರು ಆತಿಥ್ಯ ನೀಡಿ ಬೀಳ್ಕೊಟ್ರು. ಬೆಂಗಳೂರು ಮೂಲದ ಇಬ್ಬರು ಯುವಕರು ಸೈಕಲ್ ಮುಖಾಂತರ ಕೇದಾರ್ನಾಥ್ ಯಾತ್ರೆ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿವರೆಗೆ ಯಶಸ್ವಿಯಾಗಿ ಯಾತ್ರೆ ಮುಗಿಸಿದ ಬೆಂಗಳೂರು ಮೂಲದ ಪ್ರವೀಣ್ ಹಾಗೂ ಜಗದೀಶ್ ಸದ್ಯ ಕಲಬುರಗಿ ನಗರಕ್ಕೆ ತಲುಪಿದ್ದು, ನಗರದ ಸರಾಫ್ ಬಜಾರ್ ಹತ್ತಿರದ ಗಣೇಶ ಮಂದಿರದಲ್ಲಿ ಸಾರ್ವಜನಿಕರು ಯುವಕರಿಗೆ ಆತಿಥ್ಯ ನೀಡಿದರು. ಬಂದಿದ್ವಿ 7 ದಿನ ಆಯ್ತು ಇವತ್ತಿಗೆ. ಇನ್ನೂ 22 ದಿನ ಆಗುತ್ತೆ ಹೆಚ್ಚು ಕಡಿಮೆ. ಸೊ ಆರಾಮಾಗಿ ಸೇಫಾಗಿ ಹೋಗ್ತಾ ಇದ್ದೀವಿ. ಜನಗಳೆಲ್ಲ ಕಡಿಮೆ ಇದೇ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅವರಿಗೆಲ್ಲ ನಾವು ಹೇಳ್ಬೋದು ಅಂತ ಒಂದು ಸೈಕಲ್ ಯಾತ್ರೆ ಮಾಡ್ತಾ ಇದ್ದೀವಿ. ಇಬ್ಬರು ಯುವಕರು ಮಾರ್ಗದುದ್ದಕ್ಕೂ ಪರಿಸರ ರಕ್ಷಣೆ, ಪರಿಸರ ಸಮೃದ್ಧಿಗೊಳಿಸುವ ಬಗ್ಗೆ ಹಾಗೂ ವಾಹನಗಳ ಮಿತ ಬಳಕೆ ಕುರಿತಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಬೆಂಗಳೂರಿನಿಂದ ಸುಮಾರು 2600 ಕಿಲೋಮೀಟರ್ ಕೇದಾರ್ನಾಥ್ ಯಾತ್ರೆ ಕೈಗೊಂಡ ಯುವಕರು ಸದ್ಯ 600 ಕಿಲೋಮೀಟರ್ ಕ್ರಮಿಸಿ ಕಲಬುರಗಿಗೆ ತಲುಪಿದ್ದಾರೆ. ಮುಂದಿನ 22 ದಿನಗಳ ಕಾಲ ಸೈಕಲ್ ಯಾತ್ರೆ ಕೈಗೊಂಡು ಕೇದಾರ್ನಾಥ್ ತಲುಪುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜೂನ್ 16ರಂದು ಕಲಬುರಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಶರಣ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆರೆ ಪಕ್ಕದಲ್ಲಿರೋ ಅಪ್ಪ ಸಭಾಂಗಣದಲ್ಲಿ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಪ್ರಥಮ ಜಿಲ್ಲಾ ಶರಣ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 9:30ಕ್ಕೆ ಸಮ್ಮೇಳನ ಮೆರವಣಿಗೆಗೆ ಎಸಿಪಿ ಡಿ ರಾಜಣ್ಣ ಚಾಲನೆ ನೀಡಲಿದ್ದು 11 ಗಂಟೆಗೆ ಸಮ್ಮೇಳನವನ್ನು ಸಚಿವ ಡಾ ಶಣ್ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಒಂದು ಕಲಬುರಗಿ ಭಾಗದಲ್ಲಿ ಶರಣ ಸಾಹಿತ್ಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಶರಣರ ನುಡಿಗಣನವನ್ನು ಎಲ್ಲರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಭಾಷ್ ಚಂದ್ರ ಪಾಟೀಲ್
ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾವು ಒಂದು ಐತಿಹಾಸಿಕವಾಗಿರುವಂತಹ ಮತ್ತು ಅರ್ಥಪೂರ್ಣವಾಗಿರುವಂತಹ ಅಷ್ಟೇ ಅದ್ಧೂರಿಯಾಗಿರುವಂತಹ ಒಂದು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಕಲಬುರಗಿ ನಗರದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಾವೆಲ್ಲ ಸ್ವಾಗತ ಸಮಿತಿ ಮತ್ತು ಶರಣಗೌಡ ಪಾಟೀಲ್ ಪಾಳಾರ್ ಅವರು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಆದಿಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ನಾವೆಲ್ಲ ಪತ್ರಕರ್ತ ಮಾಧ್ಯಮದ ಮಿತ್ರರು ಈ ಒಂದು ಸಮ್ಮೇಳನದ ಬಗ್ಗೆ ಹೆಚ್ಚೆಚ್ಚು ಬೆಳಕನ್ನು ಚೆಲ್ಲಿದ್ರಿ. ಇನ್ನೂ ಕೂಡ ನಾಳೆ ನಾಡಿದ್ದು ಆಚೆ 3 ದಿನ ಆಗಿದೆ. ತಾವೆಲ್ಲ ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ಹೆಚ್ಚಿನ ಜನ ಸೇರ್ಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಯಾಕಂತಂದರೆ ಶರಣರ ವಚನಗಳು ಇವತ್ತಿನ ಯುವಕರಿಗೆ, ಇವತ್ತಿನ ಮಧ್ಯವಯಸ್ಕರಿಗೆ ತಲುಪಬೇಕು, ಹೆಚ್ಚೆಚ್ಚು ತಲುಪಬೇಕು. 900 ವರ್ಷಗಳ ಹಿಂದೆ ಅವ್ರು ಮಾಡಿರ್ತಕ್ಕಂಥ ವಚನಗಳು ನಮ್ಮ ಡಾಕ್ಟರ್ ಫಗು ಹಕ್ಕಟ್ಟಿಯವರು ಅವರ ವಚನಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಚ್ಚು ಹಾಕೋದ್ರ ಮುಖಾಂತರ ಈ ವಚನ ಸಾಹಿತ್ಯವನ್ನು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ವಿಶ್ವಕ್ಕೆ ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ, ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ ಅವ್ರದ್ದು ನಮ್ಮದೊಂದು ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರದ್ದು ಏನು ಪ್ರಯತ್ನ ಅಂತಂದರೆ ಅವರಷ್ಟೆಲ್ಲ ಫಗು ಹಕ್ಕಟ್ಟಿಯವರು ತಮ್ಮ ಮನೆಯನ್ನು ಮಾರಿಕೊಂಡು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ರು. ಆದರೆ ನಮ್ಮಿಂದ ಆದಂಥ ಒಂದು ಸಣ್ಣ ಒಂದು ನಮ್ಮಿಂದ ಆಗಿರ್ತಕ್ಕಂಥ ಕಾಣಿಕೆಯಲ್ಲಿ ಈ ಒಂದು ಶರಣ ಸಾಹಿತ್ಯಕ್ಕೆ ನಾವು ನೀಡಬೇಕು. ಇದು ತನುಮನ ಧನ ಆಗಿರ್ಬೋದು ಮತ್ತು ನಮ್ಮ ಸಮಯ ಕೊಡೋದಾಗಿರ್ಬೋದು, ಯಾವುದೇ ರೀತಿಯಿಂದ ಶರಣರ ತತ್ವಗಳ ಪ್ರಚಾರ ಆಗಬೇಕು. ಈ ಶರಣರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು ಮತ್ತು ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಇಂಥ ಎಲ್ಲ ಐದಕ್ಕೆ ಲಕ್ಕಮ್ಮ ಆಗಿರ್ಬೋದು, ಇವೆಲ್ಲ ಶರಣರು ಹಿಡ್ಕೊಂಡು ನಾವು ಅವರ ತತ್ವಗಳ ಪ್ರಚಾರ ಹೆಚ್ಚೆಚ್ಚು ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ಶರಣ ಸಾಹಿತ್ಯ ಅಂತಂದರೆ ನಾವು ಕನ್ನಡದಲ್ಲಿ ನೋಡ್ತೀವಿ, ನವ್ಯ ಸಾಹಿತ್ಯ ಆಗಿರ್ಬೋದು, ನವೋದಯ ಸಾಹಿತ್ಯ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಶರಣ ಸಾಹಿತ್ಯದಲ್ಲಿ ಅಲ್ಲೇ ಒಳಗೊಂಡಿವೆ. ಅಂಬಿಗರ ಚೌಡಯ್ಯನವರು ಬಂಡಾಯ ಸಾಹಿತ್ಯವನ್ನು ಸಾರ್ತಾರೆ, ಮತ್ತೆ ಉರ್ಲಿಕ ಪೆದ್ದಿಯವರು ದಲಿತ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಹೀಗೆ 10 ಹಲವು ಮಹಿಳೆಯರ ಪರವಾಗಿ ಅಕ್ಕ ಮಹಾದೇವಿಯವರು ಮಾತಾಡ್ತಾರೆ, ಶರಣ ಸಂಘವನವರು ಮಾತಾಡ್ತಾರೆ, ಐದಕ್ಕಿ ಲಕ್ಕಮ್ಮನವರು ಮಾತಾಡ್ತಾರೆ. ಹೀಗೆ ಎಲ್ಲ ಶರಣರ ವಚನ ಸಾಹಿತ್ಯ ಹೆಚ್ಚೆಚ್ಚು ಪ್ರಚಾರ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಾಜಿಯವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅವತ್ತು 16ನೇ ತಾರೀಕಿನಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಪ್ರಾರಂಭವಾಗುತ್ತದೆ. ಆ ರಾಷ್ಟ್ರ ಧ್ವಜಾರೋಹಣವನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಆಗಿರುವಂತಹ ಸಮದ್ ಪಟೇಲ್ ಅವರು ನಡೆಸಿಕೊಡ್ತಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿಭಾಗೀಯ ಶಿಕ್ಷಣ ಇಲಾಖೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನ ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಅಂಗನವಾಡಿ ನೌಕರರ ಹೋರಾಟ ಮುಂದುವರೆಸಿದ್ದು, ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. 8 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಆದೇಶವನ್ನು ಹೊರಡಿಸಿದೆ. 3ನೇ ತಾರೀಕಿಗೆ 7 ಜಿಲ್ಲೆಗಳಲ್ಲಿ ಮತ್ತೆ ಆರ್ಡರ್ ಮಾಡ್ತಾರೆ. ಏನು ಇದರ ಉದ್ದೇಶ ಅಂತಂದರೆ LKG UKG ಪ್ರೈಮರಿ ಸ್ಕೂಲ್ಗಳಲ್ಲಿ 4 ವರ್ಷದ ಮಕ್ಕಳು 5 ವರ್ಷದ ಮಕ್ಕಳನ್ನು ತಗೋಬೇಕು. SDMC ಮುಖಾಂತರ PUC ಕಲಿಸಿದಂಥ ಒಬ್ಬ ಹುಡುಗನನ್ನು ಆಯ್ಕೆ ಮಾಡಬೇಕಂತೇಳಿ ಅವರಿಗೆ 10,000 ರೂಪಾಯಿ ಪಗಾರ. ಐಸಿಡಿಎಸ್ ನಡಿಯಲ್ಲಿ ಅನುಭವ ಇರುವ ಮಕ್ಕಳೊಡನೆ ಬೆರೆಯುವಂತಹ ಕಲೆ ಇರುವ ಶಿಕ್ಷಣವಂತ ಅಂಗನವಾಡಿ ನೌಕರರು ಇರುವಾಗ PUC ಮಾನದಂಡದ ಮೇಲೆ ಹೊಸದಾಗಿ ಅತಿಥಿ ಶಿಕ್ಷಕರನ್ನು ನೇಮಿಸಿ ಅವರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡಿಸಿದ್ರೆ ಮಕ್ಕಳ ಒಡನಾಟ ಖಂಡಿತ ಸಾಧ್ಯವಿಲ್ಲ. ಸರ್ಕಾರ ಇಂತಹ ನಕಲು ಜಾರಿಗೆ ತರುವುದು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಗೌರಮ್ಮ ಪಾಟೀಲ್, ಶಾಂತಾ ಘಂಟಿ, HS ಸುನಂದ, K ನೀಲಾ, ಶ್ರೀದೇವಿ ಚಂಡೆ,
ಎಚ್ ಪದ್ಮಾ, ಗಿರಿಜಾ, ಉಮಾ, ಬಸ್ಲಿಂಗಮ್ಮ, ನಾಗರತ್ನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಬಿಲ್ಗುಂದಿ ಶೋರೂಂನಲ್ಲಿ ನೂತನ ಅಪಾಚಿ 160cc ಬೈಕ್ ಲಾಂಚ್. ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ನಗರದ ಜಂಗಮ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಜೂನ್ 16ರಂದು ನಗರದಲ್ಲಿ ವೀರಶೈವ ವಸತಿ ನಿಲಯ ಉದ್ಘಾಟನೆ. ಸುಧಾ ಹಾಲ್ಕೈ ಹೇಳಿಕೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.